ಚಾನಲ್. ಇವತ್ತು ನನಗೆ ಇಷ್ಟೊಂದನ್ನು ಅನ್ಬಾಕ್ಸಿಂಗ್ ಮಾಡಿ ತೋರ್ಸೋಕ್ಕಿದೆ. ನಾನು ಹೇಳಿದ್ದೆ ನಾನು ಹೇಳ್ಕೊಳಕ್ಕೆ ಸ್ವಲ್ಪ ಅಂತಲ್ಲ ಸುಮಾರು ಶಾಪಿಂಗ್ ಮಾಡಿದ್ದೆ ಆ್ಯಂಡ್ ಅದೆಲ್ಲ ಬಂದರೆ ಇನ್ನೂ ಸುಮಾರು ಬರೋಕ್ಕಿದೆ. ಬಟ್ ಫಸ್ಟ್ ರೌಂಡ್ ಏನೆಲ್ಲ ಬಂದಿದೆ ಲೆಟ್ಸ್ ಅನ್ಬಾಕ್ಸ್. ಸ್ಟಾರ್ಟ್ ವಿತ್ ದಿಸ್ ಮಿಂತ್ರಾ ಸ್ಮಾಲ್ ಪ್ಯಾಕೇಜಿಂದ ಸ್ಟಾರ್ಟ್ ಮಾಡೋಣ. ಏನಿದೆ ಅಂತ ನೋಡೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಡ್ರೆಸ್ ಇದೆ. ಒಂದು ಕ್ಯೂಟ್ ಡ್ರೆಸ್ ಆರ್ಡರ್ ಮಾಡಿದ್ದೆ ನಾನು. ಓಕೆ, ಈ ಥರ ಬರುತ್ತೆ. ಸೊ ಒಂದು ಕಡೆಗೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ ಅಂತ ಗೆಸ್ಟಿಂಗ್. ಸೊ ನೆಕ್ಸ್ಟ್ ಥಿಂಗ್ ಇಸ್ ಬ್ಲೂ ಅವ್ರದ್ದು ಮೈಕ್ ತರಿಸಿದ್ದೀನಿ. ಬಿಕಾಸ್ ನಮ್ದು ಇವಾಗ ಕರೆಂಟ್ಲಿ ಇರೋ ಮೈಕ್ 2 ಗಂಟೆ ಅಷ್ಟೇ ಚಾರ್ಜ್ ಬರುತ್ತೆ. ಇದು 2500 ರೂಪೀಸ್ ಏನೋ ಕೊಟ್ಟಿದ್ದೇನೆ ಇದಕ್ಕೆ. ಆ್ಯಂಡ್ ಇದನ್ನು ನಾನು ನಿಮಗೆ ಡಿಫ್ರೆನ್ಸ್ ಕೂಡ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಅಥವಾ ಇದಕ್ಕೆ ಸಪ್ರೇಟಾಗಿ ಒಂದು ಶಾರ್ಟ್ಸ್ ಏನಾದರೂ ಮಾಡಿ ಹಾಕ್ತೀನಿ. ಬಟ್ ಸ್ಟಿಲ್ ಲೆಟ್ಸ್ ಸಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಅನ್ಬಾಕ್ಸ್ ಮಾಡಿ ಫಸ್ಟ್ ನೋಡೋಣ. ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ದೆನ್ ಡ್ಯೂರಬಲ್ ಮೈಕ್ ಬೇಕು ಅಂತ ಹೇಳಿದ್ರೆ ಸೊ ದಿಸ್ ಇಸ್ ಒನ್ ಆಫ್ ದ ಆಪ್ಷನ್. Power button. Let's try it out right away. ಹಲೋ, ಹಾಯ್, ನಮಸ್ಕಾರ. ಮೈಕ್ನ ಕನೆಕ್ಟ್ ಮಾಡಿದ್ದೀನಿ. ಅಪ್ಪ ನನಗೂ ಬೇಕು ಎಳ್ನೀರು. ಮೈಕ್ನ ಕನೆಕ್ಟ್ ಮಾಡಿದ್ದೀನಿ. ಸೊ 2 ಮೈಕ್ ಇದೆ ಆಪ್ಷನ್ ಆ್ಯಂಡ್ 1 ಮೈಕ್ನ ಕನೆಕ್ಟ್ ಮಾಡಿದ್ದೀನಿ. ಹೆಂಗೆ ಕೇಳಿಸ್ತಾ ಇದೆ ಅಂತ ನೀವು ಹೇಳಬೇಕು. ನನಗೆ ಅದೇನು ಇದು ಸಿಕ್ಕಿಲ್ಲ. ಅದೇನು ಅದಿರಲಿಲ್ಲ ಅನಿಸುತ್ತೆ. ಚಾರ್ಜರ್ ಇದು ಒಂದು ಓಕೆ. ಹಾಂ, ಇದೆ. ಇದು ಬೇಕಿತ್ತು. ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಇದನ್ನು ಹಾಕ್ಕೊಂಡ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಾಗುತ್ತೆ. ಓನ್ಲಿ 2 ಇದೆ ಅಂತ ಅಂದ್ಕೊಂಡಿದ್ದೆ. ಟ್ರೈ ದಿಸ್. ಹಾಕ್ಕೊಂಡು ಎಲ್ಲ ಹಾಕೋಬೇಕಿದೆ. ಇಲ್ಲಿ ಹಾಕೋಬೇಕಾ ಎಲ್ಲ ಹಾಕೋಬೇಕಂತ ಗೊತ್ತಿಲ್ಲ. ಸಮಥಿಂಗ್ ಲೈಕ್ ದಿಸ್ ಹಿಂಗೆ ಬರುತ್ತೆ. ಬಟ್ ಆ್ಯಸ್ ಆಫ್ ನಾವು ನಂಗೆ ಅದ್ರ ಅಗತ್ಯ ಇಲ್ಲ. ಸೊ ಇದರಲ್ಲೇ ಮಾತಾಡ್ತೀನಿ. ಆ್ಯಂಡ್ ನಂಗೆ ಹಾಕೋಣಕ್ಕೂ ಇವಾಗ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ವೀಡಿಯೋದಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಹಿಂಗೆ ಕೇಳಿಸ್ತಾ ಇದೆ ಇವಾಗಿದ್ದಕ್ಕೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದ್ದರೆ ಈ ಮೈಕ್ ಚೆನ್ನಾಗಿದೆ ಅಂತ ನಾನು ಇವಾಗ ಟೆಸ್ಟ್ ಮಾಡಿ ನೋಡ್ಬಿಟ್ಟು ನಾನು ಹೇಳ್ತೀನಿ ಚೆನ್ನಾಗಿದೆ. ಬೆಟರ್ ಅಲ್ವಾ? ಆಡಿಯೋ ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಇದನ್ನು ಹಿಂಗೆ ಕ್ಲಿಪ್ ಮಾಡ್ಕೊಬಿಡ್ತೀನಿ. ಈ ಥರ ಕ್ಲಿಪ್ ಮಾಡ್ಕೊಬಿಡ್ಬೋದು. ಆ್ಯಂಡ್ ಇವಾಗ ವಾಯ್ಸ್ ಜೊತೆ ಮಾತಾಡೋಣ. ಅಂದರೆ ಹೊಸ ಮೈಕಲ್ಲಿ ಮಾತಾಡೋಣ. ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ನನ್ನ ಹೇರ್ ಪರಿಸ್ಥಿತಿ ನೋಡಿ ಯಾರು ಬೇಜಾರು ಮಾಡ್ಕೋಬೇಡಿ, ಅಷ್ಟು ಗಲೀಜ್ ಆಗ್ಬಿಟ್ಟಿದೆ. ಸೊ ಇದು ಒಂದಾಯ್ತಾ. 2 ಆಪ್ಷನ್. ವಾವ್, ನೈಸ್, ಚೆನ್ನಾಗಿದೆ, ಇಷ್ಟ ಆಯಿತು. ಆ್ಯಂಡ್ ದೆನ್ ನನ್ನ ಶಾಂಪೂ ಈ ಸಲದಿಂದ ಹೊಸ ಟ್ರೈ ಮಾಡೋಣ ಅಂತ ಅಲ್ಟ್ರಾ ಸ್ಮೂತಿಂಗ್ ಶಾಂಪೂ ಬೇರೆ ಅನಾಟೊಮಿ ಅವ್ರದ್ದು ತರಿಸಿದ್ದೀನಿ. ಶಾಂಪೂ ಆ್ಯಂಡ್ ಕಂಡೀಷ್ನರ್ ಇದರಲ್ಲಿ ತೋರ್ಸೋಕ್ಕೇನೂ ಇಲ್ಲ. ನನಗೆ ಒಂದು ಸರ್ಪ್ರೈಸಿಂಗ್ ಗಿಫ್ಟ್ ಏನಿದೆ ನೋಡೋಣ. ಸರ್ಪ್ರೈಸಿಂಗ್ ಗಿಫ್ಟ್ ಏನಲ್ಲ, ನಾನೇ ತರಿಸಿದ್ದು. ಗೊತ್ತಾಗುತ್ತೆ. ಸೊ ನೋ ಗಿಫ್ಟ್ ಇದೆ, ಅದು ಹೇಳ್ತೀನಿ. ಐ ಕಮ್ ಟು ದ್ಯಾಟ್. ಓಕೆ ಓಕೆ ಐ ಡೋಂಟ್ ಥಿಂಕ್ ಸೊ ಇದು ನಂದಂತ. ನಿಧಿ ಕ್ವೆಸ್ಟಾ ಅವಳು ತರಿಸಿದ್ದು. ಇದೇನಕ್ಕೆ ತರಿಸಿದ್ಲು ನೋಡೋಣ. ಓ ಇಲ್ಲ, ಇದು ನಮ್ಮ ಕ್ಯಾಸ್ಪರ್ಗೆ, ನನಗಲ್ಲ, ನನ್ನ ಟ್ರಿಪ್ಪಿಗೆ ಅಲ್ಲ. ಕ್ಯಾಸ್ಪರ್ ಗ್ರೂಮಿಂಗ್ ಟೂಲ್, ಕ್ಯಾಶಿ ಗ್ರೂಮಿಂಗ್ ಟೂಲ್ ಬಂದಿದೆ. ಕೂಮದ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಹಾಕಿರ್ತೀನಿ. ಆ್ಯಂಡ್ ದೆನ್ 3 ಸೀಸರ್ಸ್ ಇದೆ. ಇನ್ನೊಂದು ಅವನಿಗೆ ತುಂಬ ಫರ್ ಇರೋದ್ರಿಂದ ಅವ್ನು ಹೇರ್ ಕಟ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಈ ಥರದ್ದು. ಸೊ ಗ್ರೂಮಿಂಗ್ ಕಿಟ್
ಇದೇನು ಪರ್ಸ್ ಥರ ಇದೆಯಲ್ಲ ಅಂತ ನೋಡೋದು, ಕನ್ಫ್ಯೂಸ್ ಆಗುತ್ತೆ ಏನಿದು ಅಂತ. ಬಟ್ ಯಾ, ದಿಸ್ ವಿಲ್ ಬಿ ಯೂಸ್ಫುಲ್ ನನಗೆ. ಇಲ್ಲಾಂದರೆ 3 ದಿನಕ್ಕೂ ಅವ್ನಿಗೆ ಗ್ರೂಮಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ಮಾಡೋಣ. ಓಕೆ, ಇದು ಬಂದು ಟ್ರಾವೆಲ್ ಅಡಾಪ್ಟರ್. ಇದು ಏನಕ್ಕೆ ಅಂತ ಹೇಳಿದ್ರೆ, ನೀವು ಯಾವುದೇ ಬೇರೆ ಕಂಟ್ರಿಗೆ ಹೋದರೆ ಅಲ್ಲಿದ್ದು ಸಾಕೆಟ್ಸ್ ಬೇರೆ ಥರ ಇರುತ್ತೆ. ನಮ್ಮ ಸಾಕೆಟ್ ಈ ಥರ ಇದ್ದರೆ ಬೇರೆ ಕಂಟ್ರಿ ಟು ಕಂಟ್ರಿ ಸಾಕೆಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಟ್ರಾವೆಲ್ ಅಡಾಪ್ಟರ್ ನಿಮ್ಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಇದಷ್ಟು 700-800 ರುಪೀಸ್ ತನಕ ತರಿಸಿದ್ದು. ಈ ಥರ ಡಿಫ್ರೆಂಟ್ ಪ್ಲೇಸಸ್ಗೆ ಡಿಫ್ರೆಂಟ್ ಇದು ಇವೆಲ್ಲ ಯೂಸ್ ಆಗುತ್ತೆ ನೋಡಿ. ಕೆಲವು ಕಂಟ್ರಿಗೆ ಈ ಥರನೂ ಇರುತ್ತೆ ಸಾಕೆಟ್ಸ್. ನನಗಿನ್ನ ಗೊತ್ತಿಲ್ಲ ಹೆಂಗಿದೆ ಅಂತ, ಬಟ್ ಲೆಟ್ಸ್ ಸಿ. USB ಚಾರ್ಜರು ಹಾಕೋಬೋದು. ನಾನು ಬೇಕಾದರೆ ನಂದೇನಾದ್ರು ಕ್ಯಾಮ್ರಾಸ್ ಹಂಗಿದ್ರೆ ಅದು ಹಾಕ್ಬೋದು. ಸೊ ಯಾ, ದಿಸ್ ವಿಲ್ ಬಿ ಹೆಲ್ಪ್ಫುಲ್. ನಾನೆಲ್ಲಾದರೂ ಟ್ರಾವೆಲ್ ಯಾವ ಕಂಟ್ರಿಗೆ ಹೋದರೂ ನನಗೆ ಇನ್ನೊಂದ್ಸಲ ಇದನ್ನು ಬೈ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸಲ ತೊಗೊಂಡ್ರೆ ಸಾರ್ಟೆಡ್, ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಇದು ಬೇಕಿತ್ತು, ವೆಕೇಷನ್ಗೋಸ್ಕರನೇ ಆರ್ಡ್ರ್ ಮಾಡ್ಕೊಂಡಿದ್ದು. ಮೈಕ್ ಕೂಡ ನಾನು ಟ್ರಾವೆಲ್ಗೋಸ್ಕರನೇ ಮಾಡ್ಕೊಂಡಿದ್ದು. Let's unbox this. This is maybe a battery. Let's see. ಡ್ರೆಸ್ಸೆಲ್ಲ ಇದ್ದಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ಲ. ವಾವ್, ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಎಲೆಕ್ಟ್ರಾನಿಕ್ ಐಟಮ್ಸ್ ಜಾಸ್ತಿ ಬಂದುಬಿಟ್ಟಿದೆ. ಇದು ಇದೇನಿದು, ಪವರ್ ಬ್ಯಾಂಕ್, ಮೊಬೈಲ್ಗೆ ಪವರ್ ಬ್ಯಾಂಕು. ಆಂಬ್ರೇನ್ ಅವ್ರದ್ದು ತುಂಬ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ತರಿಸಿದ್ದೀನಿ. ನೋಡೋಣ, ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಗ್ಯಾರಂಟಿ, ವ್ಯಾರಂಟಿ ಅದು ಇದು ಎಲ್ಲ ಇದೆ. ಲೆಟ್ಸ್ ಸಿ. ತುಂಬ ಕಾಂಪ್ಯಾಕ್ಟ್ ಅಂತ ಅನ್ನಿಸ್ತಾ ಇತ್ತು ಆರ್ಡರ್ ಮಾಡಬೇಕಾದ್ರೆ, ಬಟ್ ಇಟ್ಸ್ ಕೈಂಡ್ ಆಫ್ ಹೆವಿ. ಸಿಲ್ವರ್ ತರಿಸಿದ್ನಾ? ಮತ್ತೆ ನೋಡಬಹುದು. ಓಹ್ ನೈಸ್, ಎಷ್ಟು ಕ್ಯೂಟ್ ಆಗಿದೆ, ಕಾಂಪ್ಯಾಕ್ಟ್ ಆಗಿದೆ ಅಲ್ವಾ? ಇಷ್ಟ ಇರೋದು. ಇದು ಐಫೋನ್ ಹಿಂದ್ಗಡೆ ಐಫೋನ್ ಲೋಗೋ ಇರುತ್ತಲ್ವ, ಅದಕ್ಕೆ ಈ ಥರ ಅಟ್ಯಾಚ್ ಮಾಡಿದ್ರೆ ಸಾಕು, ಚಾರ್ಜ್ ಆಗಿಬಿಡುತ್ತೆ. ಸೊ ಅನದರ್, ಯಾಕೆ ಅಂತ ಹೇಳಿದ್ರೆ ನಾನು ಸೋಲೋ ಹೋಗ್ತಾ ಇರೋದಲ್ವ, ಸೊ ನನಗೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ಚಾರ್ಜರು ಬರುತ್ತೆ ಅದ್ರ ಜೊತೆಗೆ, ತೆಗೆದ್ರೆ ಹಾಕೋಕ್ಕಷ್ಟೆ. ಚಿಕ್ಕದಾಗಿ ಒಂದು ಚಾರ್ಜರ್ ಇದೆ. And then that's how it's done. Okay, fine. And another one, this is not a travel essential, but innondu wardrobe essentials. Okay, ಬಟ್ಟೆನೆಲ್ಲ ನೀಟಾಗಿ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನಾನು ಅಂದ್ಕೊಂಡಿದ್ದೆ ನಂದೆಲ್ಲ ಆರ್ಡರ್ಸ್ ಇವತ್ತೇ ಬಂದುಬಿಡುತ್ತೆ ಒಂದೇ ಸಲ, ಐ ಕ್ಯಾನ್ ಮೇಕ್ ಅ ವಿಡಿಯೋ ಅಂತ. ಓಕೆ ಓಕೆ ಹಿಂಗೆ ಬರುತ್ತೆ. ನಾಟ್ ಬ್ಯಾಡ್. ಈ ಒಂದು ಸೈಜಲ್ಲಿ ಬರುತ್ತೆ. ಅಷ್ಟೇ. ಓಕೆನಾ, ಇದು ಬಂದು ಆಯಿತಾ. ಇನ್ನು 2 ಇಂಪಾರ್ಟೆಂಟ್ ಥಿಂಗ್ಸ್. ಒನ್ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ವೇರ್ ಕೂಡ ಮಾಡಾಗಿದೆ. ಅಡಿಡಾಸ್ ಸಾಂಬಾ. ಇದು ನನ್ನ ಬರ್ಡೇ ಗಿಫ್ಟ್, ನಾನೇ ಕೇಳಿ ಕಳಿಸ್ಕೊಂಡಿದ್ದು ಇದು. ಆ್ಯಂಡ್ ದೆನ್ another one, the very expensive one, the girls kind of PS5. Dyson. See, ನನ್ನ ಹೇರ್ ಯಾವ ಥರ ಅಂದರೆ ಈ ಥರ ಇದೆ. ಓಕೆನಾ, ಈ ಥರ ಹೇರ್ ನಂದು. ಇದು ವೇವಿನೂ ಅಲ್ಲ, ಸ್ಟ್ರೈಟು ಅಲ್ಲ, ಸ್ಟ್ರೈಟ್ ಕಮ್ ವೇವಿ ಕರ್ಲಿ, ಒಂಥರ ಎಲ್ಲ ಕಾಂಬಿನೇಷನ್ ಹೇರ್ನದ್ದು. ಸೊ ನಾನು ಎಲ್ಲಿ ಹೋಗ್ಬೇಕಾದ್ರೂ ನನ್ನ ಹೇರ್ದೊಂದು ದೊಡ್ಡ ನನಗೆ ಪ್ರಾಬ್ಲಮ್ಮು, ಯಾವ ಥರ ಹೇರ್ ಸ್ಟೈಲ್ ಮಾಡಲಿ ಅಂತ. ಅಂದ ನಂಗೆ ಹೇರ್ ಸ್ಪಾ ಮಾಡಿದಾಗ ಅಷ್ಟೇ ನನ್ನ ಹೇರ್ ಸ್ಯಾಟಿಸ್ಫೈ ಮಾಡ್ತಾಯಿತ್ತು. ಅದು ಬಿಟ್ಟರೆ ನನಗೆ ಸ್ಯಾಟಿಸ್ಫ್ಯಾಕ್ಷನೇ ಸಿಗ್ತಾ ಇರಲಿಲ್ಲ ನನ್ನ ಹೇರಿಂದ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದೆ
ಐ ವಾಂಟ್ ಟು ಬೈ ಡೈಸನ್ ಅಂತ. ಬಟ್ ಅಷ್ಟೊಂದು ದುಡ್ಡು ಖರ್ಚು ಮಾಡೋಕ್ಕೆ 50,000 ಡೈಸನ್ನೇ ಕೊಡೋಕ್ಕಂತೂ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಅದಕ್ಕೆ ನಾನು ಬರ್ಡೇ ಗಿಫ್ಟ್ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಹತ್ರ ಇಸ್ಕೊಂಡೆ. ಸೊ ಇದು ನನ್ನ ತಂಗಿ ಕಡೆಯಿಂದ ಬರ್ಡೇ ಗಿಫ್ಟ್. ಸೊ ದ್ಯಾಟ್ಸ್ ಅಬೌಟ್ ಇಟ್ ಗೈಸ್. ಇಷ್ಟೇ ಬಂದಿರೋದು. ಸೊ ನನಗೆ ಇಷ್ಟೇ ತೋರ್ಸೋಕ್ಕಾಗೋದು. ಬಟ್ ಮೈಕ್ ಒಂದು ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾರಾದರೂ ಬಜೆಟ್ ಫ್ರೆಂಡ್ಲಿ ನೋಡಬೇಕಾದ್ರೆ ನಾನೊಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ, ಡಿಫ್ರೆಂಟ್ ಪ್ಲೇಸಲ್ಲಿ ನಿಂತು ವಾಯ್ಸ್ ವೇರಿಯೇಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಫ್ ಯು ವಾಂಟ್ ಅ ಲಿಂಕ್, ಯು ನೋ ದ ಡ್ರಿಲ್, ಕಮೆಂಟ್ ಬಿಲೋ, ನಾನು ಅದನ್ನು ಟ್ಯಾಗ್ ಮಾಡ್ತೀನಿ. ಅಷ್ಟೇ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಲೆಟ್ಸ್ ಮೀಟ್ ಇನ್ ಅ ನೆಕ್ಸ್ಟ್ ವ್ಲಾಗ್. ಮೇ ಬಿ ನೆಕ್ಸ್ಟ್ ವ್ಲಾಗ್ ಕೂಡ ಅನ್ಬಾಕ್ಸಿಂಗ್ ಆಗಿರುತ್ತೆ ಅನಿಸುತ್ತೆ, ಅಥವಾ ನೆಕ್ಸ್ಟ್ ವ್ಲಾಗ್ ಶಾಪಿಂಗ್ ಹೋಗೋದಾ ಹಂಗೇನಾದರೂ ಇರ್ಬೋದೇನೋ. ನಾನು ಇನ್ನೂ ಡಿಸೈಡ್ ಮಾಡಲ್ಲ. ಇನ್ನು ಸುಮಾರು ಐಟಮ್ಸ್ ಬರೋಕ್ಕಿದೆ, ಸ್ಪೆಷಲಿ ಬಟ್ಟೆಗಳು ಬರೋಕ್ಕಿದೆ. ಒಂದೇ ಒಂದು ಡ್ರೆಸ್ ಬಂದಿದೆ ನನಗೆ. ಬೆಂಗಳೂರಿಗೆ ಹೋಗೇ ಶಾಪಿಂಗ್ ಮಾಡೋದಾ ಅಥವಾ ಇಲ್ಲೇ ಶಾಪಿಂಗ್ ಮಾಡೋದಾ ಅನ್ನೋದನ್ನ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡೋಣ. ನನಗೆ ಫ್ಲೈಟ್ ಇರೋದು ಟ್ಯೂಸ್ಡೇ. ಸಂಡೇ ನಾನು ಬೆಂಗಳೂರಿಗೆ ಹೋದರೆ ಸಂಡೇ ಸ್ವಲ್ಪ ಟೈಮ್ ಸಿಗುತ್ತೆ ಶಾಪಿಂಗ್ ಮಾಡೋಕ್ಕೆ. ಆ್ಯಂಡ್ ಮಂಡೇ ಆ್ಯಂಡ್ ಟ್ಯೂಸ್ಡೇ ವರ್ಕ್ ಮಾಡಿಬಿಟ್ಟು ಟ್ಯೂಸ್ಡೇ ನೈಟ್ ನಾನು ಫ್ಲೈಟ್ ತೊಗೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಜಸ್ಟ್ 1 ವೀಕ್ ಇದೆ. ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ. ಇದು ಏನಾಗುತ್ತಪ್ಪ, ಹಿಂಗೆ ಹೋಗ್ತೀನೋ ಏನೋ, ಅಥವಾ ಏನಾದ್ರು ಮಿಸ್ ಮಾಡ್ಕೋತೀನೋ ಅಂತ. ಸೊ ವೆರಿ ಬಿಗ್ ಪ್ರೆಷರ್ ಆನ್ ಮೀ. ಯಾಕಂದರೆ ನಾನೇ ರೆಸ್ಪಾನ್ಸಿಬಲ್ ಆಗಿರ್ತೀನಿ, ಏನೇ ಸರಿಯಾದರೂ ಏನೇ ತಪ್ಪಾದರೂ. ಆ್ಯಂಡ್ ಏನಾದರೂ ಮಿಸ್ ಆದರೆ ನಾನು ಅಲ್ಲಿ ಸಿಕ್ಕಾಕೊಂಡ್ರೆ ಏನು ಮಾಡೋದಂತೂ ಐ ಹ್ಯಾವ್ ನೋ ಐಡಿಯಾ. ಬಟ್ ಇಟ್ಸ್ ಕೈಂಡ್ ಆಫ್ ಚಾಲೆಂಜಿಂಗ್. ಸೊ ಪ್ಲೀಸ್ ಕೀಪ್ ವಾಚಿಂಗ್, ಸೊ ವಿಲ್ ನೋ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ದಿಸ್ ಸೋಲೋ ಟ್ರಿಪ್. ಆಮೇಲೆ ನಿಮಗೆ ಇದು ಏನು ಇನ್ನು ಬೇರೆ ಥರ ಡೀಟೇಲ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ಬ್ಲಾಗ್ ಗೈಸ್. ಬಾಯ್ ಬಾಯ್.